ಹಡಪದ ಅಪ್ಪಣ್ಣನವರ ವಚನಗಳು ಬದುಕಿಗೆ ದಾರಿದೀಪ. ಹಿರೇಮಠದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಹೇಳಿಕೆ. ವಿಶ್ವಗುರು ಬಸವಣ್ಣನವರ ಅತ್ಯಂತ ಆತ್ಮೀಯ ಶರಣರಲ್ಲಿ ಹಡಪದ ಅಪ್ಪಣ್ಣನವರು ಒಬ್ಬರಾಗಿದ್ರು. ಹಡಪದ ಅಪ್ಪಣ್ಣನವರು ಬಸವಣ್ಣನವರ ನೆರಳಾಗಿ ಬಾಳಿದ್ರು. ಅವರ ಆಪ್ತರಾಗಿ ಅವರೆಲ್ಲ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸಿದ್ರು ಎಂದು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಹೇಳಿದ್ರು. ಬಾಲ್ಕಿ ಹಿರೇಮಠ ಸಂಸ್ಥಾನದಲ್ಲಿ ಬುಧವಾರ ಆಯೋಜಿಸಿದ 501ನೇ ಮಾಸಿಕ ಶಿವಾನುಭಾವಗೋಷ್ಠಿ ಮತ್ತು ಹಡಪದ ಅಪ್ಪಣ್ಣ ಲಿಂಗಮ್ಮನವರ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದ್ರು. ಇಂದಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಬಸವಣ್ಣನವರ ಕಾರ್ಯದರ್ಶಿಯಾಗಿ ಹಡಪದ ಅಪ್ಪಣ್ಣನವರು ಕಾರ್ಯನಿರ್ವಹಿಸಿದ್ರು. ಶರಣರ ಚರಿತ್ರೆಯ ಅನೇಕ ಪ್ರಸಂಗಗಳಲ್ಲಿ ಹಡಪದ ಅಪ್ಪಣ್ಣನವರ ಉಲ್ಲೇಖ ದೊರೆಯುತ್ತದೆ. ಹಡಪದ ಅಪ್ಪಣ್ಣ ಲಿಂಗಮ್ಮ ಅಪರೂಪದ ದಂಪತಿಗಳಾಗಿ ಅನುಭವ ಮಂಟಪದಲ್ಲಿ ಅನುಭವವನ್ನ ಪಡೆದು ಶ್ರೇಷ್ಠ ಶಿವಯೋಗಿಗಳು ಆಗಿದ್ರು. ಅವರು ಪಡೆದ ಲಿಂಗಾನುಭವ ತಮ್ಮ ವಚನಗಳ ಮೂಲಕ ಬರೆದಿಟ್ಟಿದ್ದಾರೆ. ಇವರ ವಚನಗಳು ಅಧ್ಯಾತ್ಮ ಜೀವನಕ್ಕೆ ಹಾಗೂ ಶಿವಯೋಗ ಸಾಧನೆಗೆ ದಾರಿದೀಪವಾಗಿವೆ. ಕೊನೆಗೆ ಬಸವಣ್ಣನವರು ಕಲ್ಯಾಣ ಬಿಡುವ ಪ್ರಸಂಗ ಬಂದಾಗ ಬಸವಣ್ಣನವರ ಜೊತೆಗೆ ಕೂಡಲ ಸಂಗಮಕ್ಕೆ ಹೋದವರು ಹಡಪದ ಅಪ್ಪಣ್ಣನವರು ಒಬ್ಬರು ಎಂದು ಚರಿತ್ರೆ ಹೇಳುತ್ತದೆ. ಈ ಪ್ರಸಂಗದಿಂದ ಹಡಪದ ಅಪ್ಪಣ್ಣ ಮತ್ತು ಬಸವಣ್ಣನವರಲ್ಲಿದ್ದ ಆತ್ಮೀಯ ಸಂಬಂಧವನ್ನ ಗೊತ್ತಾಗುತ್ತದೆ ಎಂದು ತಿಳಿಸಿದ್ರು. ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ ಅನುಭವ ನೀಡಿದ್ರು. ತಾಲೂಕು ವಚನ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಗುಂಡಪ್ಪ ಸಂಗಮಕರ್ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ರಮೇಶ್ ಕುರುಬಕೇಳಿಗೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂತೋಷ್ ಹಡಪದವರು ಸ್ವಾಗತ ಕೋರಿದ್ರು. ನೀಲಾಂಬಿಕಾ ಪ್ರಕಾಶ್ ಹಡಪದವರು ಬಸವಗುರು ಪೂಜೆ ನೆರವೇರಿಸಿದ್ರು. ಶ್ರೀದೇವಿ ಶಾಂತಯ್ಯ ಸ್ವಾಮಿ ಹಾಗೂ ಡಾಕ್ಟರ್ ಬಸವಜ್ಯೋತಿ ಗುಂಡಪ್ಪ ಸಂಗಮಕರ್ ವಚನ ಸಂಗೀತ ನಡೆಸಿಕೊಟ್ರು. ಕುಮಾರ್ ಸುಮಿತ್ ಬೀರಪ್ಪ ಪೂಜಾರಿ ಹಾಗೂ ವೀರೇಶ್ ಶಿವರಾಜ್ ನಿಂಬುರೆ ಮಾತನಾಡಿದ್ರು. ಅಕ್ಕನ ಬಳಗ ಶರಣರಿಂದ ವಚನ ಭಜನೆ ನಡೆಯಿತು. ಸುಗಂಧಾಬಾಯಿ ಗೋವಿಂದರಾವ್ ಹಡಪದವರಿಂದ ಭಕ್ತಿ ದಾಸೋಹ ನಡೆಯಿತು. ಕಡೆ ಇಳಿಸ್ತಿದ್ರು ಅಂತವರಿಗೆ ಬಸವಣ್ಣವ್ರು ಅತಿ 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 ಹತ್ತಿರ ಇಟ್ಕೊಂಡು ಆಪ್ತ ಕಾರ್ಯದರ್ಶಿ ಅಂತ ನೇಮಕ ಮಾಡಿ ಕೊನೆಗೆ ಅವ್ರು ಹೋಗಾಗ ಜೊತೆಗೆ ಯಾರಿಗೂ ತಕೊಂಡು ಹೋಗಿಲ್ಲ. ಕೊನೆ ದಿನಗಳು ಕೂಡಲ ಸಂಗಮಕ್ಕೆ ಹೋಗಾಗ ಒಬ್ಬರಿಗೆ ಒಯ್ದವ್ರು ಪಂಚಪ್ರಾಣ ಯಾರಿದ್ರು ಅವರಿಗೆ ಕರ್ಕೊಂಡು ಹೋಗ್ಯಾರ. ಅವರೇ ಹಡಪದ ಅಪ್ಪಣ್ಣನವರು ಅಂತ. ಹಡಪದ ಅಪ್ಪಣ್ಣನವರು ಲಿಂಗಮ್ಮನವರು ಇವತ್ತಿನ ದಾಂಪತ್ಯದವರಿಗೆ ಅವರು ಎಷ್ಟು ಸಾಮರಸ್ಯ, ಪ್ರೇಮ, ಪ್ರೀತಿ ಎಷ್ಟು ಚಲೋ ಬದುಕಿತ್ತು. ಅಂತ ಬದುಕು ಇಂದಿನವರಿಗೆ ಎಲ್ಲರಿಗೂ ಒಂದು ಮಾದರಿ ಇದೆ. ಲಿಂಗಮ್ಮ ತಾಯಿಯವರಂತೂ ಅದು ಶಿವಯೋಗದ ಕುರಿತು ಆ ಅದ್ಭುತವಾಗಿ ವಚನಗಳು. ಹಡಪದ ಅಪ್ಪಣ್ಣನವರು ಲಿಂಗಮ್ಮವರು ಅವರು ಸತಿ ಪತಿಗಳು ಒಂದಾದ ಭಕ್ತಿ ಹಿತವಾಗಿ ಕೂಡು ಶಿವಂಗಿ ಅನ್ನುವಂಗ ಏನ್ ಜೇಡದಾಸಿಮನವರು ಹೇಳಿದ್ದು ಆ ಯಾವುದೇ ವಚನಗಳು ನಾವು ಅವೆಲ್ಲ ಏನ್ ವಚನಗಳು ಪಠಣ ಮಾಡ್ತೀವಿ, ವಚನ ನೋಡ್ತೀವಿ, ಅವೆಲ್ಲ ವಚನಗಳು ತನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡೇ ವಚನಗಳು ಹೊರಗೆ ಬಂದವು. ಅಂತ ಒಂದು ಹಡಪದ ಅಪ್ಪಣ್ಣ ಲಿಂಗಮ್ಮನವರ ಏನು ಸಂದೇಶ ಅದನೋ ಅವ್ರ ವಿಚಾರಗಳವನೋ ಅವೆಲ್ಲವೂ ಇವತ್ತಿನ ದಿನಮಾನಗಳಲ್ಲಿ ನಾವು ಪ್ರಸ್ತುತಿವೆ ಇದೆ. ಅದಕ್ಕೆ ಮೂರು ಅದು ಆರಂಭ ಆಗಿದ್ದು ಎಲ್ಲಿ ಅಂದ್ರೆ ಅದು ಬಾಲ್ಕಿ ಮಠದಿಂದಲೇ ಇಲ್ಲಿ ಜಯಂತಿಗಳು ಆರಂಭ ಆಗಿ ಅನ್ನಿಸ್ತದೆ.